ನನ್ನ ಮಗನ ಮುಂದೆ ಈ ತರ ತರಲೆ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಕಿವಿ ನೋತಾ ಇದೆ, ಬಿಡು ಸೇವಂತಿ. ಅಮ್ಮ, ತರಲೆ ಮಾಡುವಾಗ ಚೆನ್ನಾಗಿರುತ್ತೆ, ಅವಾಗ ನೋವಿರಲ್ಲ. ಇವಾಗ ನೋಯ್ತಿದ್ಯಾ? ಈಗೇನ್ ಬಿಡ್ತೀಯೋ ಇಲ್ವೋ? ನೋಡಿ, ಮೊದ್ಲು ಕೇಳಿ, ಇನ್ನೊಂದ್ಸಲ ಕೃಷ್ಣ ಇರ್ಲಿ ಇಲ್ದೇ ಇರ್ಲಿ, ಅವ್ನು ಬರೋ ಟೈಮ್ಗೆ ಈ ತರ ತರಲೆ ಮಾಡೋದಿಲ್ಲ ಅಂತ ಹೇಳಿ. ಆ ಸೀನೆಲ್ಲ ಇಲ್ಲ, ನಾನು ಅದನ್ನೆಲ್ಲ ಹೇಳಲ್ಲ. ಯಾಕೆ ಹೇಳಲ್ಲ? ತುಂಟತನ ಆ ಜನ್ಮ ಸಿದ್ಧ ಹಕ್ಕು. ಹಾಗಾದ್ರೆ ಕಿವಿ ಹಿಂಡೋದು ನನ್ನ ಆಜನ್ಮ ಸಿದ್ಧ ಹಕ್ಕು. ಇವತ್ ನಿನ್ ಕಿವಿ ಮಾತ್ರ ಬಿಡೋದಿಲ್ಲ. ಹೌದಾ? ಅರ್ಜುನ್ ಸರ್ ಮಂಗ ನೀವು. ಹೋಗಿ ಮೊದ್ಲು ಸ್ನಾನ ಮಾಡಿ. ಅಯ್ಯೋ, ಏನ್ ಸೇವಂತಿ ನೀನು, ಬೆಳಗ್ಗೆ ಎಬ್ಸಿ ಎಣ್ಣೆ ತಗೊಂಡ್ ಬಾ ಅಂತ್ಯ, ಈಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಅಂತ್ಯ. ನನಗ್ ಮಲ್ಗಕ್ಕೂ ಬಿಡಲ್ಲ ನೀನು. ಹೋಗ್ಲಿ ಪಾಪ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಲಿ ಅಂತ ಬಿಟ್ಟೆ. ಆದ್ರೆ ನೀವೇನ್ ಮಾಡಿದ್ರಿ? ತರಲೆ ಮಾಡಿದ್ರಿ. ಈಗ ನೀವು ಹೋಗ್ಲೇಬೇಕು. ತಲೆ ಮೇಲೆ 2 ಹನಿ ನೀರ್ ಬಿದ್ರೆ ನಿದ್ದೆ ತಾನಾಗೇ ಮಾಯ ಆಗ್ಬಿಡತ್ತೆ. ನಡೀರಿ ನಡೀರಿ. ನೋಡು, ಇವತ್ತು ಆಫೀಸ್ಗೆ ಲೇಟ್ ಆಗಿ ಹೋಗ್ತೀನಿ ಕಣೆ, ಯಾವ ಕೇಸು ಇಲ್ಲ, ಸೊ ನೋ ವರೀಸ್. ನನ್ ಪಾಡ್ಗ್ ನಂಗೆ ಸ್ವಲ್ಪ ಹೊತ್ತು ಮಲ್ಗಕ್ ಬಿಟ್ಬಿಡು. ಆದ್ರೆ ಏನಂತೆ, ಆಫೀಸ್ ಇಲ್ಲ ಅಂತಂದ್ರೆ ಇವತ್ ನಾವು ದೇವಸ್ಥಾನಕ್ ಹೋಗ್ಬೇಕು. ಪೂಜೆ ಕೊಟ್ಟಿದೀನಿ, ಎದ್ ಬೇಗ ರೆಡಿಯಾಗಿ. ದೇವಸ್ಥಾನಕ್ಕ? ಯಾಕೆ? ಯಾಕೆ ಅಂತ ಕೇಳ್ತಿರಲ್ಲ ಸರ್, ನನ್ ಮಗ ಕೃಷ್ಣ ಮನೆಗ್ ಬಂದಿದ್ದಾನೆ. ಅವನ್ಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ದೇವ್ರೆ ಅಂತ ನಾವ್ ಬೇಡ್ಕೊಳ್ಳೋದ್ ಬೇಡ್ವಾ? ಒಟ್ನಲ್ಲಿ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ನನ್ನನ್ನ ಲಾಕ್ ಮಾಡ್ಬಿಡ್ತೀಯ. ಈಗ ನಾನು ಹೋಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಸರಿ ಸೇವಂತಿ, ನಿನ್ನ ನಕ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ನಿಮಗ್ ಮದ್ವೆ ಆಗಿ ಮಗು ಆದ್ಮೇಲೂ ಈ ತರ ಫ್ಲರ್ಟ್ ತರ ಡೈಲಾಗ್ ಹೊಡಿತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅರೆ, ಇದೊಳ್ಳೆ ಕತೆ ಆಯ್ತಲ್ಲ. ನಿನ್ ನಗು ಚೆನ್ನಾಗಿದೆ ಅಂತ ಹೊಗಳಿದ್ದಕ್ಕೆ ನನ್ನ ಫ್ಲರ್ಟ್ ಅಂತೀಯಾ? ಅರ್ಜುನ್, ನಿನಗಾಗ್ಬೇಕಾಗಿತ್ತು. ಬೇರೆ ಯಾರಾದ್ರೂ ಹೆಂಡತಿ ಆಗಿದ್ರೆ ಗಂಡ ಈ ರೀತಿ ಹೊಗಳೋದನ್ನ ನೋಡಿ ಫುಲ್ ನಾಚ್ಕೊಂಡು ಖುಷಿ ಪಟ್ಕೊಂಡು ಮುತ್ತು ಕೊಟ್ಟಿರೋಳು. ಆದ್ರೆ ನೀನು ಇದೀಯಾ? ಇವಾಗೇನು, ನಿಮಗ್ ಬೇರೆ ಹೆಂಡತಿ ಬೇಕಾ? ಬೇಡಮ್ಮ ತಾಯಿ, ಬೇಡ. ಬೇಕಾದ್ರೆ ನೀನು ಅದನ್ನೂ ಮಾಡಿಸ್ಬಿಡ್ತೀಯ. ಹೋಗಿದ್ಯಲ್ಲ ಇನ್ನೊಂದು ಮದುವೆ ಮಾಡ್ಸೋದಕ್ಕೆ. ಅಯ್ಯೋ, ಅದು ಅವತ್ತು ನನಗ್ ಮಗು ಆಗಲ್ಲ ಅಂತ. ಈಗ ಕೃಷ್ಣ ಬಂದಾಯ್ತಲ್ಲ, ಆ ಸೀನೆಲ್ಲ ಇಲ್ಲ. ಯಾರ್ ಮೇಲಾದ್ರೂ ಕಣ್ಣು ಹಾಕಿದ್ರೆ ನಿಮ್ ಕಣ್ಗುಡ್ಡೆನ ಕಿತ್ತಾಕ್ಬಿಡ್ತೀನಿ, ಅರ್ಥ ಆಯ್ತಾ? ಕಣ್ಣಲ್ಲಿ, ಮನಸ್ಸಲ್ಲಿ, ಉಸಿರಲ್ಲಿ ಎಲ್ಲಾ ನೀನೇ ಇರ್ಬೇಕಾದ್ರೆ ನಾನ್ ಬೇರೆ ಇನ್ಯಾರ ಮೇಲೆ ಕಣ್ಣಾಕ್ಲಿ ಚಿನ್ನ? ಬೆಳಗ್ಗೆಯಿಂದ ನಿಮ್ ಡೈಲಾಗ್ ಕೇಳಿ ಕೇಳಿ ನನಗ್ ಸಾಕಾಗ್ ಹೋಗಿದೆ. ಫಸ್ಟ್ ಹೋಗಿ ಹಲ್ಲುಜ್ಜಿ. ಚಿನ್ನ, ನೀನೇ ನನಗೆ ಬ್ರಷ್ ಮಾಡಿಸ್ತೀಯಾ? ನೀವ್ ಹೀಗೆ ಆಡ್ತಿದ್ರೆ ಸಿಂಕೋಜೋ ಬ್ರಷ್ ತಂದು ನಿಮ್ ಹಲ್ಲುಜ್ ಬಿಡ್ತೀನಿ. ಹೋಗಿ ಬೇಗ, ಹೋಗಿ. ಚಿಕ್ಕಿ, ಇದೇನ್ ಚಿಕ್ಕಿ, ಇಷ್ಟೊಂದು ಹಳೆ ಬಟ್ಟೆಗಳು ಯಾರ್ದಿದೆಲ್ಲ? ಇದೆಲ್ಲ ನನ್ ಮಗಂದು ಕಣೆ. ಕೃಷ್ಣನ್ ತರ ನನ್ ಮಗ ಪಾಪು ತರ ಇದ್ದಾಗ ಈ ಬಟ್ಟೆಗಳನ್ನೆಲ್ಲ ತಂದಿದ್ದು. ಆಗ ಬಿಸಾಡಕ್ ಮನ್ಸಾಗಿರ್ಲಿಲ್ಲ, ಅದಕ್ಕೆ ಜೋಪಾನವಾಗಿ ಎತ್ತಿಟ್ಟಿದ್ದೆ. ಅದ್ ಸರಿ, ಇದನ್ನೆಲ್ಲ ಯಾಕೆ ಇವಾಗ ತಗೊಂಬಂದ್ರಿ? ನಮ್ಮ ಮನೆ ಕೃಷ್ಣ ಬಂದಿದ್ದಾನಲ್ಲ, ಅವನು ಕೊಡೋಣ ಅಂತ ಹುಡ್ಕಿ ಹುಡ್ಕಿ ಕಷ್ಟಪಟ್ಟು ತಂದಿದ್ದೀನಿ ಗೊತ್ತಾ. ಎಲ್ಲೆಲ್ಲೋ ಇತ್ತು. ಇದೆಲ್ಲ ಒಂದ್ಸಲ ಕೃಷ್ಣನ್ಗಾಕಿ ನೋಡ್ಬೇಕು ಅನ್ನೋ ಆಸೆ. ಅಲ್ಲ ಚಿಕ್ಕಿ, ಹೋಗಿ ಹೋಗಿ ಮಕ್ಳಿಗೆ ಯಾರಾದ್ರೂ ಹಳೆ ಬಟ್ಟೆ ಕೊಡ್ತಾರಾ? ಸೇವಂತಿ ಅಕ್ಕ ಬೇಜಾರ್ ಮಾಡ್ಕೊಳೋದಿಲ್ವಾ? ನಿನ್ಗೇನೇ ಗೊತ್ತು, ಮಕ್ಕಳಿಗೆ ಹಳೆ ಬಟ್ಟೆ ಹಾಕಿದ್ರೇನೆ ಶ್ರೇಯಸ್ಸು. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹಳೆ ಬಟ್ಟೆ ಹಾಕ್ಬೇಕು ಅಂತ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರ ಹತ್ರ ಬಟ್ಟೆಗಳು ನೀಸ್ಕೊಂಬರ್ತಾರೆ ಗೊತ್ತಾ ನಿನ್ಗೆ? ಏನೋ ಅಪ್ಪ, ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನೆಲ್ಲ ಯಾರಾದ್ರೂ ಹಾಕ್ತಾರಾ? ನೀನೊಬ್ಳು ಗೂವೆ, ನಿನ್ಗೇನು ಅರ್ಥ ಆಗೋದಿಲ್ಲ. ಏನೋ ಅಪ್ಪ, ಬೇರೆ ಮಗ್ಳೇ ಬೇರೆ, ನಮ್ ಕೃಷ್ಣನೇ ಬೇರೆ. ಅವನ್ ಪಾದ ನೆಲಿಗ್ ಸೊಕ್ಬಾರ್ದು, ಹಾಗೆ ನೋಡ್ಕೋತಿದೀವಿ. ನೀವ್ ಹೋಗಿ ಹೋಗಿ ಇದನ್ ಕೊಟ್ಟು ಅಕ್ಕನ ಹತ್ರ ಅರ್ಜುನ್ ಬಾವನ ಹತ್ರ ಬಯಸ್ಕೋಬೇಡಿ. ಏನೇ
ನನ್ಗೆ ಈ ಮನೆ ಮಗು ಮೇಲೆ ಕಾಳಜಿನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಅವನೇನ್ ಬೇರೆಯವನಾ? ನಮ್ಮ ಅಣ್ಣನ್ ಮೊಮ್ಮಗ ಕಣೆ ಅವನು. ಏನೋ ಪ್ರೀತಿಯಿಂದ ತಂದ್ಕೊಟ್ರೆ ಎಲ್ಲ ನನ್ನ ಯೋಗ್ಯತೆ ಅಳಿಯೋರೇ ಆಗೋಗಿದ್ದಾರೆ. ಚಿಕ್ಕಿ, ಅತ್ತೆ ಯಾಕೆ ಮುನ್ಸ್ಕೊಂಡು ಹೋಗ್ತಿದ್ದೀರಾ? ಅದಿಲ್ ಕೊಡಿ. ಕೃಷ್ಣ, ಬಾಯಿಲಿ ನೋಡಿಲ್ಲಿ, ನಿಮ್ಮಜ್ಜಿ ಎಷ್ಟು ಬಟ್ಟೆ ತಂದಿದ್ದಾರೆ. ನಮ್ ಕೃಷ್ಣನ್ಗೆ ಯಾವ್ದು ಚೆನ್ನಾಗಿದೆ, ಯಾವ ಬಟ್ಟೆ ಹಾಕೋಣ? ಇದಾ? ವಾವ್, ಗುಡ್ ಚಾಯ್ಸ್. ಕಲರ್ ವಿಚ್ ಕಲರ್ ಡು ಯು ಚೂಸ್? ಎಲ್ಲ ಕಲರು ಇದೆ ಇದ್ರಲ್ಲಿ, ಹಾಕೋ. ಆ ಹೀರೋ ತರ ಇದೆಯಾ? ಅರ್ಜುನ್, ನಾನು ಹಳೆ ಬಟ್ಟೆಗಳನ್ನ ತಂದ್ಕೊಟ್ಟೆ ಅಂತ ನಿನ್ಗೇನ್ ಬೇಜಾರಿಲ್ಲ ಅಲ್ವೇನೋ? ಅತ್ತೆ ನೋಡಿ, ಹಳೇದೋ ಹೊಸದೋ, ಆದ್ರೆ ನಿಮ್ ಮನಸ್ಸಲ್ಲಿ ನನ್ನ ಮಗನ ಮೇಲೆ ನಿಜವಾದ ಪ್ರೀತಿ ಇದೆಯಲ್ಲ, ಅದು ಮುಖ್ಯ. ಇದೆಲ್ಲ ದುಡ್ಡಿಂದ ಅಳಿಯಕ್ಕಾಗಲ್ಲ. ನಾನು ಹೇಳಿಲ್ವೇನೆ ಪೂಜಾ, ಅರ್ಜುನ ಸೇವಂತಿ ಆ ರೀತಿ ಎಲ್ಲ ಯೋಚನೆ ಮಾಡಲ್ಲ ಅಂತ? ನೀನೇ ಏನೇನೋ ಹೇಳಿ ನಂಗೆ ಟೆನ್ಷನ್ ಮಾಡ್ದೆ. ಸಾರಿ ಚಿಕ್ಕಿ. ಆದ್ರೂ ಇದ್ರಲ್ಲಿ ಹೋದ್ರೆ ಮುದ್ದ ಕಾಣಿಸ್ತಿದ್ದಾನೆ. ಕಾಣಿಸ್ಲೇಬೇಕು. ಯಾಕೆ ಹೇಳು? ನನ್ ಮಗ ತಾನೆ. ಆಯ್ತಾಯ್ತಾಯ್ತು, ಜಾಗ ಬಿಡಿ, ಜಾಗ ಬಿಡಿ. ಬಾಬಾ, ನಾನ್ ತಿನ್ಸ್ತೀನಿ. ಚಾನ್ಸ ಇಲ್ಲ. ಬೆಳಗ್ಗೆನೆ ಮಗುಗೆ ಎಣ್ಣೆ ಮಸಾಜ್ ಮಾಡಿದ್ಯಾ, ಸ್ನಾನ ಮಾಡಿಸಿದ್ಯಾ, ಬಟ್ಟೆ ಅರ್ಜುನ್ ಹಾಕಿದಾನೆ. ಈ ದೊಡ್ಡಪ್ಪಂಗೇನು ಕೆಲ್ಸನೇ ಇಲ್ಲ. ನಮ್ ಯುವರಾಜಂಗೆ ಅಟ್ಲೀಸ್ಟ್ ಈ ಕೆಲ್ಸ ಮಾಡೋದಕ್ಕಾದ್ರೂ ಬಿಡಿ. ಎಲ್ಲಿ ಕಂದ? ಕೃಷ್ಣ, ನೀನ್ ಹೇಳೋ, ದೊಡ್ಡಪ್ಪನ್ ಕೈಯಲ್ಲಿ ತಿನ್ಸ್ಕೋತ್ಯಾ ಇಲ್ಲ ನನ್ ಕೈಯಲ್ಲಿ ತಿನ್ಸ್ಕೋತ್ಯಾ? ಕಂದ, ನೀನ್ ನನ್ನ ಹತ್ರ ತಿನ್ಸ್ಕೊಳ್ಳಿಲ್ಲ ಅಂದ್ರೆ ನಾನು ಹತ್ಪಡ್ತೀನಿ ಆಮೇಲೆ. ಎಲ್ಲಿ ಕಂದ, ಆ ಮಾಡು. ಇನ್ ಸ್ವಲ್ಪ ತಿನ್ನ. ನನ್ನ ಮಗ ಎಷ್ಟು ಪುಣ್ಯ ಮಾಡಿದಾನೆ. ಎಲ್ರೂ ಅವನ್ನ ಎಷ್ಟು ಪ್ರೀತಿಸ್ತೀರಾ? ಪಾಪ ಬಾವ, ಆದ್ರೂ ಅವನ್ಗೆ ಚಿಕ್ಕ ವಯಸ್ಸಲ್ಲಿ ನಾವು ಅವನ್ಗೆ ಎಣ್ಣೆ ಹಚ್ಚಿ ಎಲ್ಲಾ ಸೇವೆನೂ ನಾವೇ ಮಾಡ್ಬೇಕಾಗಿತ್ತು. ಆದ್ರೆ ಪಾಪ ಅವನ್ ಎಲ್ಲೆಲ್ಲೋ ಬೆಳ್ದಾಗಾಯ್ತು, ನಾವೇನು ಮಾಡಕ್ಕೆ ಆಗ್ಲಿಲ್ಲ. ಹೋಗ್ಲಿ ಬಿಡು ಪೂಜಾ, ಬೇಜಾರ್ ಮಾಡ್ಕೋಬೇಡ. ಕಡೆ ಪಕ್ಷ ಈಗ್ಲಾದ್ರೂ ನಮ್ಮ ಆಸೆಗಳೆಲ್ಲ ಈಡೇರ್ತಿದ್ಯಲ್ಲ. ನಿಜ ಕಾರಣ, ಲೇಟ್ ಆದ್ರೂ ಸೇವಂತಿ ನಂಬಿರೋ ದೇವ್ರು ಅವಳಿಗೆ ಮೋಸ ಮಾಡ್ಲಿಲ್ಲ.